ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಣ್ಣೆ ಮುರುಕು ಹೇಗೆ ಮಾಡೋದು ಮತ್ತು ಬೆಣ್ಣೆ ಮುರುಕಿಗೂ ಚಕ್ಲಿಗೂ ಏನು ವ್ಯತ್ಯಾಸ ಅಂತ ನೋಡೋಣ ಈ ವಿಡಿಯೋದಲ್ಲಿ. ನಾನಿಲ್ಲಿ 1/4 ಕಪ್ಪಷ್ಟು ಹುರಿಗಡಲೆ ತೊಗೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಹುರಿಗಡಲೆ ಫ್ರೆಶ್ ಆಗಿದ್ದರೆ ಹಾಗೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು 1 ಚಿಟಿಕೆ, 1/4 ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಒಂದ್ಸಾರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕೋತಾ ಇದ್ದೀನಿ. ರೂಮ್ ಟೆಂಪ್ರೇಚರಲ್ಲಿದ್ದರೆ ಹಾಗೇ ಹಾಕ್ಕೋಬೋದು. ಹಾಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಚಕ್ಲಿಗೆ ಹಾಕೊಳ್ಳೋ ಥರ ಬಿಸಿ ಬಿಸಿಯಾಗಿ ಹಾಕ್ಕೊಳ್ಳೋದು ಬೇಡ. ಬೆಣ್ಣೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಪ್ರೆಸ್ ಮಾಡಿ ಕಲಿಸ್ಕೊಂಡು ಪ್ರೆಸ್ ಮಾಡಿದ್ರೆ ಉಂಡೆ ಥರ ನಿಲ್ಲಬೇಕು. ಹಾಗಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ವೈಟ್ ಪೇಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್. ತುಂಬ ಸಪ್ಪೆ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಚಕ್ಲಿ ಮತ್ತು ಬೆಣ್ಣೆ ಮುರುಕು ಎರಡೂ ಒಂದೇ ಥರ ಇರುತ್ತೆ. ಚಕ್ಲಿ ಸಿಂಪೆಯಾಗಿ ಮಾಡ್ಬೋದು, ಬೆಣ್ಣೆ ಮುರುಕು ಆ ಥರ ಬರಲ್ಲ. ಇದಕ್ಕೆ ಬೆಣ್ಣೆ ಜಾಸ್ತಿ ಹಾಕಿ ಕಲಿಸ್ಕೊಂಡಿರ್ತೀವಿ, ಹಾಗಾಗಿ ಶೇಪ್ ಮಾಡೋಕ್ಕಾಗಲ್ಲ. ಮತ್ತು ಬೆಣ್ಣೆ ಮುರುಕಿಗೆ ಖಾರ ಹಾಕಲ್ಲ, ಮತ್ತು ಚಕ್ಲಿ ಅಷ್ಟು ಕ್ರಿಸ್ಪಿ ಆಗಿರಲ್ಲ ಬೆಣ್ಣೆ ಮುರುಕು. ನೋಡಿ ಕಲಿಸ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ಚಕ್ಲಿ ಹುರುಳಿಗೆ ಹಿಟ್ಟನ್ನ ಸೇರಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಚಕ್ಲಿ ಹುರುಳಿಗೆ ಮೊದಲೇ ಸೈಡಲ್ಲೆಲ್ಲ ಎಣ್ಣೆ ಹಚ್ಚಿ ಹಿಟ್ಟನ್ನ ಹಾಕ್ಕೋಬೇಕು, ಇಲ್ಲಾಂದರೆ ಹಿಟ್ಟೆಲ್ಲ ಸೈಡಿಗೆ ಅಂಟ್ಕೊಳ್ಳುತ್ತೆ. ನೋಡಿ ಎಣ್ಣೆ ಬಿಸಿ ಆಗಿದೆ. ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಹಿಟ್ಟು ಸಾಫ್ಟಾಗಿ ಇರೋದ್ರಿಂದ ಪ್ಲೇಟಿಗೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಬೆಟರು. ಬಾಣಲೆ ಸೈಜ್ನ ನೋಡಿಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡಿದ್ದಾಗಿದೆ. ಇದನ್ನು 1 ನಿಮಿಷ ಹಾಗೆ ಬಿಡಬೇಕು, ಇಲ್ಲಾಂದರೆ ಪೂರ್ತಿಯಾಗಿ ಪುಡಿ ಪುಡಿ ಆಗುತ್ತೆ. 1 ನಿಮಿಷ ಆದ ನಂತರ ತಿರುಗಿಸಿ ಹಾಕ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಗುಳ್ಳೆಗಳೆಲ್ಲ ಕಡಿಮೆ ಆದ ನಂತರ ತೆಕ್ಕೊಂಡ್ರೆ ಆಯಿತು. ಇದು ಚಕ್ಲಿ ಥರ ಕಲರ್ ಚೇಂಜ್ ಆಗಲ್ಲ. ನೋಡಿ ಬೆಣ್ಣೆ ಮುರುಕು ರೆಡಿಯಾಗಿದೆ. ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 1 ಬೌಲ್ ಅಕ್ಕಿ ಹಿಟ್ಟಿಂದ ಇಷ್ಟು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.